ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇನ್ನೇನು ಕೆಲವೇ ದಿನಗಳಲ್ಲಿ ಮೊರಾರ್ಜಿ ದೇಸಾಯಿ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ತಾತ್ಕಾಲಿಕ ಅಂಕಪಟ್ಟಿಯನ್ನು ಜಿಲ್ಲಾವಾರು ಪ್ರಕಟ ಮಾಡಿದ್ದು, ಇನ್ನೆರಡು ದಿನಗಳಲ್ಲಿ ಮುಖ್ಯ ಆಯ್ಕೆ ಪಟ್ಟಿಯನ್ನು ಕೂಡ ಜಿಲ್ಲಾವಾರು ಪ್ರಕಟ ಮಾಡ್ತಾರೆ. ಇವತ್ತು ಒಂದು ದಿನ ಕಾಲಾವಕಾಶವಿರುತ್ತದೆ. ತಾವುಗಳು ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು. ತಾತ್ಕಾಲಿಕ ಅಂಕಪಟ್ಟಿಗೆ ಇನ್ನೂ ಹೆಚ್ಚಿಗೆ ಅಂಕಗಳು ಬರಬೇಕಾಗಿತ್ತು ಅನ್ನುವರು. ಅದು ಹೇಗೆ ಅಂದರೆ, ಮೊದಲು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಇಲ್ಲಿ ಕೀ ಆನ್ಸರ್ಗಳನ್ನು ಪ್ರಕಟ ಮಾಡಿದರು. ಆ ಕೀ ಆನ್ಸರ್ಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿಗೆ ಅಂಕಗಳಿದ್ದು ಈಗ ಕಡಿಮೆ ಆಗಿದ್ದಲ್ಲಿ ತಾವು ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ ಇವತ್ತು ಕೂಡ ಕಾಲಾವಕಾಶವಿರುತ್ತದೆ. ಆಕ್ಷೇಪಣೆಗಳನ್ನು ಹೇಗೆ ಸಲ್ಲಿಸುವುದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಈಗಾಗಲೇ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿರ್ತೀನಿ, ತಾವು ವೀಕ್ಷಿಸಬಹುದಾಗಿದೆ. ಇನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇಲ್ಲಿ ST ಬಾಲಕಿಯರ ವಸತಿ ಶಾಲೆಗೆ ಇಲ್ಲಿ ಕಟ್ ಆಫ್ ಮಾರ್ಕ್ಸ್ಗಳು ಎಷ್ಟು ನಿಲ್ಬಹುದು, ಎಷ್ಟು ಅಂಕಗಳನ್ನು ಪಡೆದಲ್ಲಿ ನಾವು ಸೆಲೆಕ್ಟ್ ಆಗಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ಆಯ್ಕೆ ಪಟ್ಟಿ ಹೇಗಿದೆ ಅಂದರೆ, ಇಲ್ಲಿ ಜಾತಿವಾರು ಮೆರಿಟ್ ಪಟ್ಟಿ ಆಗಿರ್ಬೋದು, ವಿದ್ಯಾರ್ಥಿಗಳು ಇಲ್ಲಿ ಅರ್ಜಿ ಸಲ್ಲಿಸುವಾಗ ನೀಡಿದಂತಹ ಶಾಲಾವಾರು ಆದ್ಯತೆಯ ಕ್ರಮಸಂಖ್ಯೆವಾರು ಇಲ್ಲಿ ಆಯ್ಕೆ ನಡೆಯುತ್ತದೆ. ಅದು ಮೊದಲ ರೌಂಡ್ಗೆ, ಮೊದಲ ಸುತ್ತಿಗೆ ಅವರು ಸೆಲೆಕ್ಟ್ ಆಗ್ತಾರೆ. ಹಾಗಾಗಿ ಇಲ್ಲಿ ಕೇವಲ ಅಂಕಗಳು ಒಂದೇ ಮಾನದಂಡ ಆಗೋದಿಲ್ಲ. ಅದು ಅಷ್ಟೇ ಅಲ್ಲದೆ ಇಲ್ಲಿ ಶಾಲಾವಾರು ಅಂದರೆ ಇಲ್ಲಿ OBC ವಸತಿ ಶಾಲೆಗಳು, ಪರಿಶಿಷ್ಟ ಜಾತಿಯ ವಸತಿ ಶಾಲೆಗಳು, ಪರಿಶಿಷ್ಟ ಪಂಗಡದ ವಸತಿ ಶಾಲೆಗಳು ಈ ರೀತಿಯಾಗಿ ಇರುತ್ತವೆ. ಅಲ್ಲಿ ಮೀಸಲಾತಿಯೇ ಬೇರೆ ಇರುತ್ತದೆ. ಹಾಗಾಗಿ ಇಲ್ಲಿ ST ವಿದ್ಯಾರ್ಥಿನಿಯರು ಎಷ್ಟು ಅಂಕಗಳನ್ನು ಅಂದರೆ ಕನಿಷ್ಠ ಎಷ್ಟು ಅಂಕಗಳನ್ನು ಪಡೆದರೆ ಸೆಲೆಕ್ಟ್ ಆಗ್ತಾರೆ ಅನ್ನೋದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಇಲ್ಲಿ ಕೂಡ 3 ವಿಧಗಳಿರ್ತದೆ. ಅದು ಹೇಗೆ ಅಂದರೆ, ಇಲ್ಲಿ ಸ್ಥಳೀಯರು ಮತ್ತು ಔಟ್ ಆಫ್ ತಾಲೂಕು ಅಂತ ಇರುತ್ತೆ ಮತ್ತು ವಿಶೇಷ ವರ್ಗ ಅಂತ ಇರುತ್ತೆ. ಹಾಗಾದರೆ ಇಲ್ಲಿ ಸ್ಥಳೀಯ ವಿದ್ಯಾರ್ಥಿಗಳು ಕನಿಷ್ಠ ಎಷ್ಟು ಅಂಕಗಳನ್ನು ಪಡಿಬೇಕಾಗುತ್ತೆ? ಸ್ಥಳೀಯ ವಿದ್ಯಾರ್ಥಿಗಳು ಅಂದರೆ ಅದೇ ತಾಲೂಕು, ಸ್ವಂತ ತಾಲೂಕಿನ ವಿದ್ಯಾರ್ಥಿಗಳು. ಇದು ST ವಿದ್ಯಾರ್ಥಿನಿಯರ ವಸತಿ ಶಾಲೆ ಆಗಿರುತ್ತದೆ. ಹಾಗಾದರೆ ಇಲ್ಲಿ ಸ್ಥಳೀಯ ವಿದ್ಯಾರ್ಥಿಗಳು STಯಲ್ಲಿ ಕನಿಷ್ಠ 40 ಅಂಕಗಳನ್ನು ಪಡೆದವರು ಕಳೆದ ವರ್ಷ ಸೆಲೆಕ್ಟ್ ಆಗಿದ್ದಾರೆ. ಅದೇ ರೀತಿಯಾಗಿ ಈ ಶಾಲೆಯಲ್ಲಿ SC ವಿದ್ಯಾರ್ಥಿಗಳನ್ನು ಕೂಡ ಆಯ್ಕೆ ಮಾಡಿರುತ್ತಾರೆ. ಅವರು ಕೂಡ ಕನಿಷ್ಠ 72 ಅಂಕಗಳನ್ನು ಇಲ್ಲಿ ಪಡೆಯಬೇಕಾಗುತ್ತದೆ. ಇನ್ನು ಔಟ್ ಆಫ್ ತಾಲೂಕಿನ ವಿದ್ಯಾರ್ಥಿಗಳು ಅಂದರೆ ಇಲ್ಲಿ ನಾನ್ ಲೋಕಲ್, ಇಲ್ಲಿ ST ವಿದ್ಯಾರ್ಥಿಗಳು ಕನಿಷ್ಠ 67 ಅಂಕಗಳನ್ನು ಪಡೆದವರು ಸೆಲೆಕ್ಟ್ ಆಗಿದ್ದಾರೆ. ಇನ್ನು SCಯಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಕನಿಷ್ಠ 78 ಅಂಕಗಳನ್ನು ಪಡೆದವರು ಇಲ್ಲಿ ಸೆಲೆಕ್ಟ್ ಆಗಿರುತ್ತಾರೆ. ಇನ್ನು STಯಲ್ಲಿ ನಾನ್ ಲೋಕಲ್ ಮತ್ತು STಯಲ್ಲಿ ಲೋಕಲ್ ಅಂದರೆ ಇದು ವಿಶೇಷ ವರ್ಗಕ್ಕೆ ಸಂಬಂಧಪಟ್ಟ ಹಾಗೆ ಇರುತ್ತದೆ. ವಿಶೇಷ ವರ್ಗದವರಲ್ಲಿ 28 ಅಂಕಗಳನ್ನು ಪಡೆದವರು ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ವಿಶೇಷ ವರ್ಗ ಅನ್ನೋದು ಹೇಗೆ ಅನ್ನೋದನ್ನು ನಾನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಯಾರ್ಯಾರು ವಿಶೇಷ ವರ್ಗಗಳಲ್ಲಿ ಬರ್ತಾರೆ ಅನ್ನೋದನ್ನು ಅವರು ಪರೀಕ್ಷೆ ಬರೆದಿರಬೇಕು. ಅದರ ಅನುಸಾರ ಮೀಸಲಾತಿ ಅಡಿ ಅವರು ಸೆಲೆಕ್ಟ್ ಆಗಿದ್ದಾರೆ. ಈ ಮಾಹಿತಿಯನ್ನು ತಾವು ನೋಡಿದ ಹಾಗೆ ಇಲ್ಲಿ ಎಲ್ಲ ಶಾಲೆಗಳು ಅಂದರೆ ಇಲ್ಲಿ OBC ವಸತಿ ಶಾಲೆ ಆಗಿರ್ಬೋದು ಅಥವಾ ಜನರಲ್ ವಸತಿ ಶಾಲೆಗಳಾಗಿರ್ಬೋದು, ಅಲ್ಲಿ ಕೆಲವು ಕಡೆ ಅಲ್ಲಿ ರಿಸಲ್ಟ್ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಅದು ಅವರ ಮೆರಿಟ್ ಪಟ್ಟಿ ಆಗಿರ್ಬೋದು ಮತ್ತು ಮೀಸಲಾತಿ ಆಗಿರ್ಬೋದು. ಮತ್ತು ಇದು ಜಿಲ್ಲಾವಾರು ಚೇಂಜ್ ಆಗ್ತಾ ಹೋಗುತ್ತೆ. ಒಂದು ಜಿಲ್ಲೆಯಲ್ಲಿ ರಿಸಲ್ಟ್ ಹೆಚ್ಚಿಗೆ ನಿಲ್ಬೋದು, ಇನ್ನೊಂದು ಜಿಲ್ಲೆಯಲ್ಲಿ ರಿಸಲ್ಟ್ ಕಡಿಮೆ ನಿಲ್ಬೋದು. ಮತ್ತು ಪರೀಕ್ಷೆಯನ್ನು ಎಷ್ಟು ವಿದ್ಯಾರ್ಥಿಗಳು ಬರೆದಿದ್ದಾರೆ ಆಯಾ ಜಾತಿವಾರು ಅದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತದೆ. ಹಾಗಾಗಿ ಇದು ST ವಿದ್ಯಾರ್ಥಿಗಳ ವಸತಿ ಶಾಲೆಯಲ್ಲಿ ರಿಸಲ್ಟ್ ಕಡಿಮೆ ನಿಲ್ಲಬಹುದು. ಉದಾಹರಣೆಗಾಗಿ ಇಲ್ಲಿ ಆಗಲೇ ಹೇಳಿದಾಗೆ ST ಸ್ಥಳೀಯರಲ್ಲಿ 40 ಅಂಕಗಳು, SCಯಲ್ಲಿ 72 ಅಂಕಗಳು ಮತ್ತು ಅದೇ ನಾನ್ ಲೋಕಲ್ ವಿದ್ಯಾರ್ಥಿಗಳನ್ನು ಕೂಡ ಆಯ್ಕೆ ಮಾಡ್ತಾರೆ. ಅದರಲ್ಲಿ STಯಲ್ಲಿ 67 ಮತ್ತು SCಯಲ್ಲಿ 78 ಅಂಕಗಳು. ಹೀಗಾಗಿ ಈ ರಿಸಲ್ಟ್ ನೋಡಿದಾಗ ಕನಿಷ್ಠ ಈ ವರ್ಷ ಇಷ್ಟು ಅಂಕಗಳು ಪಡೆದರೆ ಸೆಲೆಕ್ಟ್ ಆಗಬಹುದಾಗಿದೆ.